ವಿಶ್ವಾದ್ಯಂತ ಜನ 2025ಕ್ಕೆ ಬಾಯ್ ಬಾಯ್ ಹೇಳಿ 2026ಕ್ಕೆ ಹಾಯ್ ಹೇಳಿದ್ದಾರೆ. ಡಿಸೆಂಬರ್ 31ರಂದು ಕಳೆದ ಜನವರಿ 1 2026ಕ್ಕೆ ಕಾಲಿಡ್ತಾ ಇದ್ದಂತೆ ಜನ ಎಲ್ಲಾ ಕಡೆ ಪಟಾಕಿ ಸಿಡಿಸಿ ಡ್ಯಾನ್ಸ್ ಮಾಡಿ ಕುಣಿದು ಕುಪ್ಪಳಿಸಿ ಹೊಸ ವರ್ಷವನ್ನ ಸ್ವಾಗತ ಮಾಡಿದ್ದಾರೆ. ಡಿಜೆ ಸದ್ದಿಗೆ ಪಾರ್ಟಿ ಮೂಡ್ನಲ್ಲಿ ಡ್ಯಾನ್ಸ್ ಮಾಡಿ ಸಖತ್ ಎಂಜಾಯ್ ಮಾಡಿದ್ದಾರೆ. जो मजा है बदल कुछ नया है दिल को आज क्या हुआ है कि दिल काहे जा रहा है झूम 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 बाबा झूम 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 बाबा ರಾಜ್ಯದಲ್ಲೆಲ್ಲೆಡೆ ನ್ಯೂ ಇಯರ್ ಸಂಭ್ರಮ ಮನೆ ಮಾಡಿದೆ. ಬೆಂಗಳೂರಿನ ಬ್ರಿಗೇಡ್ ರೋಡ್, ಎಂಜಿ ರೋಡಲ್ಲಿ ಎತ್ತ ನೋಡಿದ್ರು ಜನವೋ ಜನ ತುಂಬಿದ್ರು. ಹೊಸ ವರ್ಷದ ಜೋಶ್ ಅಲ್ಲಿ ಮುಳುಗಿದ್ರು. ಪಾರ್ಟಿ ಮುಗಿದ ಮೇಲೆ ಎಣ್ಣೆ ನಶೆಯಲ್ಲಿ ಜನ ತೂರಾಡಿದ್ದಾರೆ. ಟೈಟ್ ಆಗಿ ನಡೆದಾಡೋಕೆ ಯುವತಿಯೊಬ್ಬರು ಪರದಾಡಿದ್ದಾರೆ. ಆಮೇಲೆ ಸ್ನೇಹಿತರು ಆಕೆಯನ್ನ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಬೆಂಗಳೂರಿನ ಎಂಜಿ ರೋಡ್ನಲ್ಲಿ ಹೊಸ ವರ್ಷದ ಸಂಭ್ರಮ ದುಪ್ಪಟ್ಟಾಗಿದ್ದು ಹೆಚ್ಚಿನ ಜನ ಸೇರುವುದರಿಂದ ನೂಕುನುಗ್ಗಲು ಉಂಟಾಗಬಹುದು ಅಂತ ಪೊಲೀಸರು ಕಟ್ಟೆಚ್ಚರ ವಹಿಸಿದರು. ನ್ಯೂ ಇಯರ್ ಜೋಶ್ನಲ್ಲಿ ಎಣ್ಣೆ ಏರಿಸಿದವರು ಮನೆಗಳಿಗೆ ಹೋಗೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ. With dignity and respect and democracy. Please call 1157. ರೈಲಿನ ಸುರಕ್ಷತೆಗಾಗಿ ತುರ್ತು ಸಂದರ್ಭದಲ್ಲಿ ಎಂಜಿ ರೋಡ್ನಲ್ಲಿ ನ್ಯೂ ಇಯರ್ ಪಾರ್ಟಿ ವೇಳೆ ಯುವತಿಯರನ್ನ ರೇಗಿಸಿದ್ದಕ್ಕೆ ಗಲಾಟೆ ಆಗಿದೆ. ಇದೇ ವಿಷಯಕ್ಕೆ ಖಾಸಗಿ ಪಬ್ನಲ್ಲಿ ಗಲಾಟೆ ಮಾಡಿಕೊಂಡಿದ್ದಾರೆ. ಈ ವೇಳೆ ಯುವಕನ ತಲೆಗೆ ಗಾಯ ಆಗಿದ್ದು ಕೂಡಲೇ ಪೊಲೀಸರಿಗೆ ಯುವತಿಯರು ಮಾಹಿತಿ ಕೊಟ್ಟಿದ್ದಾರೆ. ತಕ್ಷಣ ಸ್ಥಳಕ್ಕೆ ಬಂದ ಪೊಲೀಸರು ಗಾಯವಾದ ಯುವಕನ ಜೊತೆಗೆ 4 ವಶಕ್ಕೆ ಪಡ್ಕೊಂಡು ವಿಚಾರಿಸಿದ್ದಾರೆ. ಇನ್ನು ಇಂದಿರಾನಗರದಲ್ಲಿ ಯುವಕನೊಬ್ಬ ಕುಡಿದು ಪೊಲೀಸರಿಗೆ ಆವಾಜ್ ಹಾಕ್ತಾ ಇದ್ದ. ಆಗ ಎಗರಾಡ್ತಾ ಇದ್ದವನನ್ನ ಕಪಾಳಕ್ಕೆ ಹೊಡೆದು ಪೊಲೀಸರು ಬುದ್ಧಿ ಕೇಳಿ ಕಳಿಸಿದ್ದಾರೆ. ಇನ್ನು ಚರ್ಚ್ ಸ್ಟ್ರೀಟ್ನಲ್ಲಿ ಕಿಕ್ಕಿರಿದು ಜನ ಸೇರಿದ್ರು. ಈ ವೇಳೆ ಯುವಕರು ಅನುಚಿತ ವರ್ತನೆ ತೋರಿದ್ದಾರೆ. ಪುಂಡ ಯುವಕರು ಮಹಿಳೆಯರು ಮಹಿಳಾ ಪೊಲೀಸ್ ಸಿಬ್ಬಂದಿ ಜೊತೆ ಅನುಚಿತ ವರ್ತನೆ ತೋರಿದ್ದಾರೆ. ಹೀಗಾಗಿ ಪುಂಡ ಯುವಕರು ಪೊಲೀಸರ ವಶಕ್ಕೆ ಪಡ್ಕೊಂಡಿದ್ದಾರೆ.
ಎಂಜಿ ರೋಡ್ನಲ್ಲಿ ರಾತ್ರಿ ಜನ ಜಂಗುಳಿಯೇ ಸೇರಿತ್ತು. ಹೊಸ ವರ್ಷದ ಸಂಭ್ರಮದಲ್ಲಿ ಎಲ್ಲರೂ ಮುಳುಗಿದ್ರು. ಆದರೆ ಜನರ ಮಧ್ಯೆ ಹೆಂಡತಿ ಮಿಸ್ ಆಗಿದ್ದಕ್ಕೆ ಗಂಡ ಶಾಕ್ ಆಗಿದ್ದಾನೆ. ಈ ವೇಳೆ ಆತನಿಗೆ ಪಿಟ್ಸ್ ಬಂದಿತ್ತು. ತಕ್ಷಣ ಆತನನ್ನ ಬೌರಿಂಗ್ ಆಸ್ಪತ್ರೆಗೆ ದಾಖಲಿಸಲಾಯಿತು. ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನಲ್ಲಿ ಹೊಸ ವರ್ಷದ ಸಡಗರ ಜೋರಾಗೇ ಇತ್ತು. ರಾತ್ರಿ 11:40 ಆಗ್ತಾ ಇದ್ದಂತೆ ಜನ ತುಂಬಿ ತುಳುಕ್ತಾ ಇದ್ರು. 12 ಗಂಟೆ ಆಗ್ತಾ ಇದ್ದಂತೆ ಹೊಸ ವರ್ಷಕ್ಕೆ ಸ್ವಾಗತ ಕೋರಿ ಎಂಜಾಯ್ ಮಾಡಿದ್ದಾರೆ. ಆದರೆ ಪಾರ್ಟಿ ಎಲ್ಲ ಮುಗಿದ ಮೇಲೆ ಜನರನ್ನ ಕಂಟ್ರೋಲ್ ಮಾಡೋಕೆ ಪೊಲೀಸರು ತಲೆ ಕೆಡಿಸ್ಕೊಂಡಿದ್ರು. 12 ಗಂಟೆ ನಂತರ ಎಲ್ಲರನ್ನ ಖಾಲಿ ಮಾಡಿಸೋಕೆ ಹರಸಾಹಸ ಪಡಬೇಕಾಯಿತು. Let's do the dancing. Up, up, up. ಸಿಲಿಕಾನ್ ಸಿಟಿಯಲ್ಲಿ ಹೊಸ ವರ್ಷದ ಸಂಭ್ರಮ ಜೋರಾಗಿದೆ. ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ವೀಲಿಂಗ್ ಸೇರಿದಂತೆ ಅಪಘಾತಗಳಿಗೆ ಬ್ರೇಕ್ ಹಾಕೋಕೆ ಬೆಂಗಳೂರಿನ ಬಹುತೇಕ ಫ್ಲೈಓವರ್ಗಳನ್ನು ಬಂದ್ ಮಾಡಲಾಗಿತ್ತು. ಹೊಸೂರು, ಆನೇಕಲ್ ಸೇರಿದಂತೆ ಹೊರಭಾಗಕ್ಕೆ ಸಂಪರ್ಕ ಕಲ್ಪಿಸುವ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಕೂಡ ಕ್ಲೋಸ್ ಮಾಡಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಇನ್ನು ಮೈಸೂರಿನಲ್ಲೂ ಅದ್ದೂರಿಯಾಗಿ 2026 ಬರಮಾಡಿಕೊಳ್ಳಲಾಗಿದೆ. ಮೈಸೂರು ಅರಮನೆ ಬಳಿ ಪಟಾಕಿ ಸಿಡಿಸಿ ಸ್ವಾಗತ ಮಾಡಿದ್ದು ರೋಮಾಂಚನವಾಗಿತ್ತು. ಅರಮನೆ ಆವರಣದಲ್ಲಿ ಸ್ವರ್ಗವೇ ಧರೆಗಿಳಿದಂತೆ ಭಾಸವಾಗಿತ್ತು. ಇನ್ನು ಹುಬ್ಬಳ್ಳಿಯಲ್ಲೂ ಸಂಭ್ರಮದಿಂದ ಹೊಸ ವರ್ಷವನ್ನ ಜಗನ ಸ್ವಾಗತ ಮಾಡಿದ್ದಾರೆ. ಡಿಜೆ ಸೌಂಡ್ಗೆ ಯುವಕ ಯುವತಿಯರು ಕುಣಿದು ಕುಪ್ಪಳಿಸಿದ್ದಾರೆ. ಇತ್ತ ಕೋಲಾರದಲ್ಲೂ ನ್ಯೂ ಇಯರ್ ವೈಭವ ಜೋರಾಗಿತ್ತು. ಕೋಲಾರ ನಗರದ ಡೂಮ್ ಲೈಟ್ ಸರ್ಕಲ್ನಲ್ಲಿ ಸಂಗೀತೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಗಾಯಕ ರಾಜೇಶ್ ಕೃಷ್ಣನ್ ಹಾಡುಗಳಿಗೆ ಕುಣಿದು ಕುಪ್ಪಳಿಸಿದ್ರು ಯುವಜನತೆ.
ಹಾಸನದಲ್ಲೂ ಪಟಾಕಿ ಸಿಡಿಸಿ ಹೊಸ ವರ್ಷವನ್ನ ಜನ ಸ್ವಾಗತಿಸಿದ್ದಾರೆ. ಖಾಸಗಿ ಹೋಟೆಲ್ಗಳಲ್ಲಿ ಆಯೋಜನೆ ಮಾಡಿದ್ದ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಜನ ಡಿಜೆ ಸೌಂಡ್ಗೆ ಕುಣಿದು ಕುಪ್ಪಳಿಸಿದರು. ಹೊಸ ವರ್ಷಾಚರಣೆ ವೇಳೆ ಯುವಕರ ನಡುವೆ ಮಾರಾಮಾರಿ ನಡೆದಿದೆ. ಹುಬ್ಬಳ್ಳಿಯ ಗೋಕುಲ್ ರಸ್ತೆಯಲ್ಲಿ ಈ ಘಟನೆ ನಡೆದಿರುವುದು. ಕ್ಷುಲ್ಲಕ ಕಾರಣಕ್ಕೆ ಎರಡು ಗುಂಪುಗಳ ನಡುವೆ ಜಗಳ ಆಗಿದೆ. ಮಾತಿಗೆ ಮಾತು ಬೆಳೆದು ಕೊರಳು ಪಟ್ಟಿ ಹಿಡಿದು ಹೊಡೆದಾಡ್ಕೊಂಡಿದ್ದಾರೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಪೊಲೀಸರ ಮಧ್ಯೆ ಪ್ರವೇಶ ಮಾಡಿ ಜಗಳವನ್ನ ಬಿಡಿಸಿ ಮನೆ ಕಳಿಸಿದ್ದಾರೆ. ಹೊಸ ವರ್ಷದ ಹಿನ್ನೆಲೆ ಕೋಲಾರ ನಗರದ ಡೂಮ್ ಲೈಟ್ ಸರ್ಕಲ್ನಲ್ಲಿ ಸಂಗೀತೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸಂಗೀತ ನಿರ್ದೇಶಕ ಗಾಯಕ ರಾಜೇಶ್ ಕೃಷ್ಣನ್ ನೇತೃತ್ವದಲ್ಲಿ ಗಾನ ಸಭೆ ನಡೆದಿದೆ. ಸಂಗೀತೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದು ಹಾಡುಗಳಿಗೆ ಕುಣಿದು ಕುಪ್ಪಳಿಸಿದ್ದಾರೆ. ಕೋಲಾರ ನಮ್ಮ ಗುರುಗಳು ವೇದಿಕೆಯಲ್ಲಿ ಆಡ್ತಾ ಇದ್ದಾರೆ. ಎಷ್ಟು ಖುಷಿ ಆಗುತ್ತೆ. ಜೋರದ ಚಪ್ಪಾಳೆ ಕೊಡಿ. ಸೋಲಿಸೋ ಹಾಗೆಯೇ ನನ್ನ ನೀ ಕಾಯುವೆ, ನನ್ನ ದೇವಲೇ ನೀ ಸವಿಯುವೆ. ಗುಚ್ಚಿಕು 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 ಮೇರು ಜಡ್ಡಿ ದೋಸ್ತಿ ಕಡ ಗುಚ್ಚಿಕು ದೋಸ್ತಿ ಮೇಲೆ ಕೋಪ ಬಡ ಗುಚ್ಚಿಕು ಕಣೋ ಪ್ರೀತಿಗೂ ಕೈ ದೋಸ್ತಿ ಜಾಸ್ತಿ ಕಣೋ. ಜೊತೆಯಲ್ಲಿರುವೆನು ಹೀಗೆ ಎದ್ದು ಹೊಸ ಹರುಷವದ ಉಡುಪಿಯ ಮಣಿಪಾಲದಲ್ಲಿ ನ್ಯೂ ಇಯರ್ ಪಾರ್ಟಿಯಲ್ಲಿ ಜನ ತುಂಬಿದ್ರು. ಕೇಕ್ ಶಾಪ್, ಬಾರ್ಗಳಲ್ಲಿ ಜನರು ಸೇರಿದ್ರು. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಹೊಸ ವರ್ಷದ ಪಾರ್ಟಿಯಲ್ಲಿ ಮಿಂದೆದಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು ಅಂತ ಪೊಲೀಸರು ಡ್ರೋನ್ ಮೂಲಕ ನಿಗಾ ಇಟ್ಟಿದ್ರು. ಬೆಳಗಾವಿಯಲ್ಲೂ ಹೊಸ ವರ್ಷವನ್ನ ಅದ್ಧೂರಿಯಾಗಿ ಸಂಭ್ರಮ ಮಾಡಿದ್ದಾರೆ. ರಾತ್ರಿಯೆಲ್ಲ ಜನ ಕುಣಿದು ಕುಪ್ಪಳಿಸಿದ್ದಾರೆ. ನಗರದ ಯುಕೆ ಯೂಟ್ ಹೋಟೆಲ್ನಲ್ಲಿ ರಷ್ಯಾ ಬೆಡಗಿಯರಿಂದ ಬೆಲಿ ಡ್ಯಾನ್ಸ್ ಆಯೋಜನೆ ಮಾಡಲಾಗಿತ್ತು. ಯುವತಿಯರು ಅದ್ಭುತವಾಗಿ ಡ್ಯಾನ್ಸ್ ಮಾಡಿ ಎಲ್ಲರನ್ನ ರಂಜಿಸಿದರು.
ಇನ್ನು ಹಾಸನದಲ್ಲೂ ಹೊಸ ವರ್ಷಾಚರಣೆ ಸಂಭ್ರಮ ಜೋರಾಗಿದೆ. ರಷ್ಯಾ ಯುವತಿಯರ ಬೆಲಿ ಡ್ಯಾನ್ಸ್ಗೆ ಹಾಸನ ಜನ ಕೂಡ ಫಿದಾ ಆಗಿದ್ದಾರೆ. ಕೊಪ್ಪಳದಲ್ಲೂ ಹೊಸ ವರ್ಷವನ್ನ ಜನತೆ ಅದ್ಧೂರಿಯಾಗಿ ಸ್ವಾಗತ ಮಾಡಿದ್ದಾರೆ. ಸಾಮೂಹಿಕವಾಗಿ ಡಾನ್ಸ್ ಮಾಡುವ ಮೂಲಕ ನೂತನ ವರ್ಷವನ್ನ ಆಚರಣೆ ಮಾಡಿದ್ದಾರೆ. ಕೊಪ್ಪಳದ ಗಂಗಾವತಿಯಲ್ಲಿರುವ ರಾಯಲ್ ರಿಚ್ ಕೌಂಟಿಯಲ್ಲಿ ಪಟಾಕಿ ಸಿಡಿಸಿ ಡಾನ್ಸ್ ಮಾಡಿ ಯುವಜನತೆ ಹೊಸ ವರ್ಷವನ್ನ ಅದ್ಧೂರಿಯಾಗಿ ವೆಲ್ಕಮ್ ಮಾಡಿದರು. ಕೆಲವೆಡೆ ಕುಟುಂಬ ಸಮೇತ ಭಾಗಿಯಾದ ಜನ ಕುಣಿದು ಕುಪ್ಪಳಿಸಿದ್ದಾರೆ. ಸೆಲೆಬ್ರೇಷನ್ ಮೂಡ್ನಲ್ಲಿದ್ದ ನಂದಿಬೆಟ್ಟ ಪ್ರವಾಸಿಗರಿಗೆ ನಿರಾಸೆಯಾಗಿದೆ. ಹೊಸ ವರ್ಷ ಹಿನ್ನೆಲೆ ಇವತ್ತು 10 ಗಂಟೆಯವರೆಗೂ ನಂದಿಬೆಟ್ಟ ಪ್ರವೇಶಕ್ಕೆ ನಿರ್ಬಂಧ ಮಾಡಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಆದೇಶ ಹೊರಡಿಸಿದ್ದಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ನಂದಿಬೆಟ್ಟಕ್ಕೆ ಪ್ರವಾಸಿಗರನ್ನ ನಿಷೇಧ ಮಾಡಲಾಗಿದೆ. ಹೊಸ ವರ್ಷದ ಸಂಭ್ರಮಾಚರಣೆಯ ಮುನ್ನ ಬೆಂಗಳೂರಿನ ಯಲಹಂಕದಲ್ಲಿ ಮಳೆ ಸುರಿದಿದೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ವರ್ಷಧಾರೆಯಾಗಿದೆ. ಹೊಸ ವರ್ಷದ ಪಾರ್ಟಿ ಮೂಡ್ನಲ್ಲಿದ್ದವರಿಗೆ ಕೆಲಕಾಲ ಮಳೆ ಅಡ್ಡಿ ಮಾಡಿತು. ಭಾರತಕ್ಕೂ ಮೊದಲೇ ನ್ಯೂಜಿಲೆಂಡ್ನ ಆಕ್ಲೆಂಡ್ನಲ್ಲಿ ಹೊಸ ವರ್ಷಾಚರಣೆ ಸಂಭ್ರಮ ಜೋರಾಗಿ ನಡೆದಿದೆ. 2025ಕ್ಕೆ ಗುಡ್ ಬೈ ಹೇಳಿ 2026ರ ಹೊಸ ವರ್ಷವನ್ನ ಜನ ಬರಮಾಡಿಕೊಂಡಿದ್ದಾರೆ. ಆಕ್ಲೆಂಡ್ನ ಸ್ಕೈ ಟವರ್ ಮೇಲೆ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಲಾಗಿದೆ. ಇನ್ನು ಆಸ್ಟ್ರೇಲಿಯಾದ ಸಿಡ್ನಿಯಲ್ಲೂ ಹೊಸ ವರ್ಷವನ್ನು ಅದ್ಧೂರಿಯಾಗಿ ಸ್ವಾಗತ ಮಾಡಿದ್ದಾರೆ. ಹೊಸ ವರ್ಷಕ್ಕೂ ಮೊದಲು 1 ನಿಮಿಷಗಳ ಕಾಲ ಸಂತಾಪ ಸಲ್ಲಿಕೆಯನ್ನ ಮಾಡಲಾಗಿದೆ. ಇತ್ತೀಚೆಗೆ ಬೊಂಡಿಯಲ್ಲಿ ನಡೆದ ಭಯೋತ್ಪಾದಕರ ದಾಳಿಯಲ್ಲಿ ಜೀವ ಕಳ್ಕೊಂಡ ಪ್ರಜೆಗಳಿಗೆ ಗೌರವ ಸಲ್ಲಿಸಲಾಗಿದೆ. ದೇವನಹಳ್ಳಿ ಪೊಲೀಸರ ವಿಶೇಷ ಕಾರ್ಯಾಚರಣೆ ನಡೆಸಿದ್ದಾರೆ. ಅಕ್ರಮವಾಗಿ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದ ವ್ಯಕ್ತಿಯನ್ನ ಬಂಧಿಸಿದ್ದಾರೆ. ಹೊಸ ವರ್ಷ ಹಿನ್ನೆಲೆ ನೈಜೀರಿಯಾ ಮೂಲದ ಆರೋಪಿ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದವನನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಧಿತನಿಂದ 21 ಗ್ರಾಂ ಕೊಕೇನ್ ಮತ್ತು 30 ಗ್ರಾಂ MDMA ಡ್ರಗ್ಸ್ ವಶಕ್ಕೆ ಪಡ್ಕೊಂಡಿದ್ದಾರೆ. 2026ರ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದಂತೆ ಕೆಲವು ನಿಯಮಗಳಲ್ಲೂ ಬದಲಾವಣೆ ಮಾಡಲಾಗಿದೆ. ಒಂದೆಡೆ 8ನೇ ವೇತನ ಆಯೋಗದ ವೇತನ ಜಾರಿ ಮಾಡಲಾಗಿದೆ. ಕೇಂದ್ರ ನೌಕರರು ಪಿಂಚಣಿದಾರರಿಗೆ 8ನೇ ವೇತನ ಆಯೋಗದ ಶಿಫಾರಸು ಇಂದಿನಿಂದ ಜಾರಿಗೆ ಬರುತ್ತೆ. ಇನ್ನೊಂದು ಕಡೆ ರಾಜ್ಯಗಳಲ್ಲೂ ಸರ್ಕಾರಿ ನೌಕರರ ವೇತನ ಹೆಚ್ಚಳಕ್ಕೆ 8ನೇ ವೇತನ ಆಯೋಗ ರಚನೆಯಾಗುವ ಸಂಭವ ಇದೆ. ಇನ್ನೊಂದು ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ನಕಲಿ ಖಾತೆಗಳನ್ನು ತಡೆಗಟ್ಟುವ ಕಾರಣಕ್ಕಾಗಿ ಸಿಮ್ ಕಾರ್ಡ್ ದೃಢೀಕರಣ ಕಡ್ಡಾಯ ಮಾಡಲಾಗಿದೆ. ಈ ರೀತಿಯಾಗಿ ಅಕ್ರಮ ಪತ್ತೆಗೆ ಸರ್ಕಾರ ಮುಂದಾಗಿದೆ. ಇನ್ನು ನ್ಯೂ ಇಯರ್ಗೆ ಈ ವರ್ಷದಿಂದ ಕಾರು, ಫ್ರಿಡ್ಜ್, AC ದರಗಳಲ್ಲಿ ಭಾರೀ ಏರಿಕೆ ಆಗಿದೆ. ಹೊಸ ವರ್ಷದ ಆರಂಭದಿಂದ ರೆಫ್ರಿಜಿರೇಟರ್, ಟಿವಿ, LPG ಗ್ಯಾಸ್ ಸ್ಟವ್ ಮತ್ತು ಕೂಲಿಂಗ್ ಟವರ್ ಸೇರಿದಂತೆ ಹಲವಾರು ವಸ್ತುಗಳಿಗೆ ಸ್ಟಾರ್ ರೇಟಿಂಗ್ ಕಡ್ಡಾಯ ಮಾಡಲಾಗಿದೆ. ಇಂಧನ ದಕ್ಷತೆ ಬಗ್ಗೆ ಗೆಜೆಟ್ ಅಧಿಸೂಚನೆ ಹೊರಡಿಸಿದ್ದು ಇಂಧನ ದಕ್ಷತೆಯ ಸ್ಟಾರ್ ರೇಟಿಂಗ್ ಕಡ್ಡಾಯ ಮಾಡಲಾಗಿದೆ. ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತರಿಗೆ ಪರ್ಯಾಯ ಶಾಶ್ವತ ವಸತಿ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಅರ್ಹರಿಗಷ್ಟೇ ನಿವೇಶನ ಕೊಡಬೇಕು ಅಂತ ಸರ್ಕಾರ ಸ್ಪಷ್ಟ ನಿರ್ದೇಶನ ಕೊಟ್ಟಿದೆ. ಸಿಎಂ ಸೂಚನೆ ಮೇರೆಗೆ ಸಂತ್ರಸ್ತರಿಗೆ ಬಿಬಿಎಂಪಿ ಹಾಗೂ ರಾಜೀವ್ ಗಾಂಧಿ ವಸತಿ ನಿಗಮ ವತಿಯಿಂದ ಪರ್ಯಾಯವಾಗಿ ಶಾಶ್ವತ ವಸತಿ ವ್ಯವಸ್ಥೆ ಮಾಡಿಕೊಡಲಾಗ್ತಾ ಇದೆ. ಈ ಹಿನ್ನೆಲೆ ನಿನ್ನೆ ದಾಖಲೆಗಳ ಪರಿಶೀಲನೆ ಮಾಡಲಾಗಿದೆ. ಇನ್ನು ಕಂದಾಯ ಇಲಾಖೆ ಅಧಿಕಾರಿಗಳು, ಬಿಬಿಎಂಪಿ ಅಧಿಕಾರಿಗಳು ನಿನ್ನೆ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ. ಇವತ್ತು ಸಂತ್ರಸ್ತರಿಗೆ ಮನೆ ವಿತರಣೆ ಮಾಡಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದಾಗಿ ಮನೆ ವಿತರಣೆ ನಾಳೆಗೆ ಮುಂದೂಡಿಕೆ ಆಗಿದೆ.
ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಪ್ರಕರಣದಲ್ಲಿ ಧರ್ಮಸ್ಥಳದ ಪರವಾಗಿ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ವಕಾಲತ್ತು ಸಲ್ಲಿಕೆಯಾಗಿದೆ. ಹಿರಿಯ ವಕೀಲ ಸಿವಿ ನಾಗೇಶ್ ಹಾಗೂ ಪುತ್ತೂರಿನ ವಕೀಲ ಮಹೇಶ್ ಗಜೆ ಧರ್ಮಸ್ಥಳದ ಪರ ವಕಾಲತ್ತು ಸಲ್ಲಿಸಿದ್ದಾರೆ. ಬೆಳ್ತಂಗಡಿ ಕೋರ್ಟ್ಗೆ ವಕೀಲ ಸಿವಿ ನಾಗೇಶ್ ಹಾಜರಾಗಿದ್ರು. ಜನವರಿ 3ರಂದು ಕೋರ್ಟ್ ಈ ಬಗ್ಗೆ ಆದೇಶ ಮಾಡುತ್ತೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೇಕರಿ ಹಾಗೂ ಕಾಫಿ ಪುಡಿ ಅಂಗಡಿಗಳು ಬೆಂಕಿಗೆ ಆಹುತಿಯಾಗಿವೆ. ಬೇಕರಿ ಹಾಗೂ ಕಾಫಿ ಅಂಗಡಿಯ ಎಲ್ಲಾ ವಸ್ತುಗಳು ಸುಟ್ಟು ಕರಕಲಾಗಿವೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನ 29ನೇ ವಾರ್ಷಿಕ ಘಟಿಕೋತ್ಸವ ನಿನ್ನೆ ನಡೆದಿದೆ. 2023ರಿಂದ 25ನೇ ಸಾಲಿನ ಪದವಿ ಬ್ಯಾಚ್ನ ಒಟ್ಟು 280 ವಿದ್ಯಾರ್ಥಿಗಳು ಘಟಿಕೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಮುಖ್ಯ ಅತಿಥಿಯಾಗಿ ಮಿಟಿ ಕೆಫಿಯಾ ಸಂಸ್ಥಾಪಕಿ ಮತ್ತು ಸಿಇಒ ಅಲೀನಾ ಆಲಂ ಪಾಲ್ಗೊಂಡಿದ್ದರು. ಹಾಗೆ ಗೋಕುಲ್ ಎಜುಕೇಷನ್ ಫೌಂಡೇಶನ್ನ ನಿರ್ದೇಶಕರು ಮತ್ತು ಕಾರ್ಯದರ್ಶಿಗಳಾದ ಎಂಆರ್ ಆನಂದರಾವ್ ಕೂಡ ಜೊತೆಗೆ ಅನೇಕ ಗಣ್ಯರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಮುಖ್ಯ ಅತಿಥಿಗಳು ಹಾಗೂ ಗಣ್ಯರು ಎಲ್ಲಾ ಪದವೀಧರರಿಗೂ ಸ್ನಾತಕೋತ್ತರ ಡಿಪ್ಲೊಮೊ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಿದರು. The Outstanding Student Award is presented to the graduate. ಉತ್ತರ ಕನ್ನಡದ ಸಿದ್ದಾಪುರ ಬಳಿ ಅಡಕೆ ಮರ ಕಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆ ವಿರುದ್ಧ ಸ್ಥಳೀಯರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಅರಣ್ಯ ಭೂಮಿ ಹಕ್ಕು ಹೋರಾಟ ವೇದಿಕೆಯಿಂದ ಬೃಹತ್ ಪ್ರತಿಭಟನೆ ನಡೆಸಿದರು. ಅರಣ್ಯ ಇಲಾಖೆ ಕಚೇರಿಗೆ ಪ್ರತಿಭಟನಾಕಾರರು ಮುತ್ತಿಗೆ ಹಾಕಿದ್ದಾರೆ. ಕಂದಾಯ ಇಲಾಖೆ ಸಮೀಕ್ಷೆ ಪಂಚನಾಮ ಮಾಡಿಲ್ಲ, ಅಡಿಕೆ ಮರಗಳನ್ನು ಕಡಿದು ಉರುಳಿಸಿರೋದು ಯಾವ ನ್ಯಾಯ ಅಂತ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಮಧ್ಯಪ್ರದೇಶದ ಇಂಧೋರ್ನಲ್ಲಿ ಕಲುಷಿತ ನೀರು ಸೇವನೆ ಮಾಡಿ 7 ಜನ ಸಾವನ್ನಪ್ಪಿರೋ ಘಟನೆ ನಡೆದಿದೆ. ಭಗೀರಥಪುರದಲ್ಲಿ ಕುಡಿಯುವ ನೀರಿನ ಪೈಪ್ಗೆ ಒಳಚರಂಡಿ ನೀರು ಸೇರಿ ಅತಿಸಾರ ಸಮಸ್ಯೆ ಉಂಟಾಗಿತ್ತು. 150ಕ್ಕೂ ಹೆಚ್ಚು ಜನ ಆಸ್ಪತ್ರೆ ಸೇರಿದ್ರು. ಇದೀಗ 7 ಜನ ಸಾವನ್ನಪ್ಪಿದ್ದಾರೆ ಅಂತ ಮೇಯರ್ ಸ್ಪಷ್ಟಪಡಿಸಿದ್ದಾರೆ. ಸಿಎಂ ಮೋಹನ್ ಯಾದವ್ ಸಂತಾಪ ಸೂಚಿಸಿ ತಲಾ 2 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ.